ಹಾಯ್ ಗಾಯ್ಸ್, ಇವತ್ತು ನಾನು ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ಈ ವಸ್ತುಗಳು ನಮಗೆ ಬೇಕಾಗಿದೆ. ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ, ಅರ್ಧ ಗಂಟೆ ನೀರಿನಲ್ಲಿ ನೆನೆ ಹಾಕಿಟ್ಟಂತಹ ಸಬ್ಬಕ್ಕಿ. ಮತ್ತು ನಮಗೆ ಕ್ಯಾರೆಟ್ ಬೇಕು, ಮತ್ತು ಒಂದು ಬೆಲ್ಲದ ಪೀಸನ್ನು ತಗೊಂಡಿದ್ದೀನಿ, ಮತ್ತು ಗೋಡಂಬಿ ಮತ್ತು ಬಾದಾಮನ್ನು ತಗೊಂಡಿದ್ದೇನೆ. ಜೊತೆಗೆ ನಮಗೆ ಒಂದು ಅರ್ಧ ಲೀಟರ್ ಹಾಲು ಕೂಡ ಬೇಕಾಗಿದೆ. ಅದಕ್ಕೆ ನಾನೊಂದು ಪ್ಯಾಕೆಟ್ ಹಾಲನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಪ್ಯಾನನ್ನು ಇಟ್ಕೊಳ್ಳೋಣ. ಅದಕ್ಕೆ ನಾವು ತುಪ್ಪವನ್ನು ಹಾಕೋಣ. ತುಪ್ಪ ಕಾದ ನಂತರ ಅದಕ್ಕೆ ಗೋಡಂಬಿ ಮತ್ತು ಬಾದಾಮನ್ನು ನಾವು ಸೇರಿಸೋಣ. ಅದನ್ನು ಸೇರಿಸಿ ಚೆನ್ನಾಗಿ ಈ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಮತ್ತು ಬಾದಾಮಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದನ್ನು ಬೇರೆ ಪಾತ್ರಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ತುಪ್ಪಕ್ಕೆ ನಾವು ಕ್ಯಾರೆಟನ್ನು ಹಾಕಿ ಕ್ಯಾರೆಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕ್ಯಾರೆಟ್ ನಮ್ಮ ತುಪ್ಪದಲ್ಲೇ ಫ್ರೈ ಮಾಡ್ತಲೇ ಬೇಯುವಾಗೆ ನಾವು ನೋಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ತೆಗೆದು ಇಟ್ಕೊಂಡಂಥ ಅರ್ಧ ಲೀಟ್ರ್ ಹಾಲನ್ನು ನಾನು ಸೇರಿಸ್ತಾ ಇದ್ದೀನಿ. ಹಾಲು ಕಾಯಲಿ, ಅದೇ ಸಮಯದಲ್ಲಿ ನಾವು ಮತ್ತೊಂದು ಕಡೆ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳೋಣ. ಈಗ ನೋಡಿ, ಹಾಲು ಕುದಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸಬ್ಬಕ್ಕಿಯನ್ನು ಸೇರಿಸೋಣ. ಈ ಹಾಲಿನಲ್ಲೇ ಸಬ್ಬಕ್ಕಿ ಬೇಯಬೇಕಾಗತ್ತೆ. ಈಗ ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಅದರೊಳಗೆ ಹಾಕಿದಂಥ ಸಬ್ಬಕ್ಕಿ ಕೂಡ ಬೇಯ್ತಾ ಇದೆ. ನೋಡಿ, ನಮ್ಮ ಸಬ್ಬಕ್ಕಿ ಹಾಲಿನಲ್ಲಿ ಚೆನ್ನಾಗಿ ಬೇಯ್ತಾ ಇದೆ, ಬೆಂದಿದೆ. ಈ ಸಂದರ್ಭದಲ್ಲಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಂತಹ ಕ್ಯಾರೆಟನ್ನು ಕೂಡ ಇದಕ್ಕೆ ನಾವು ಸೇರಿಸೋಣ. ಸೇರಿಸಿ ಅದು ಕೂಡ ಚೆನ್ನಾಗಿ ಇದ್ರ ಜೊತೆಗೆ ಸೇರಿ ಕುದಿಯುವಾಗೆ ನಾವು ನೋಡ್ಕೊಳ್ಳೋಣ. ಒಂದು ಲಿಡ್ಡನ್ನು ಹಾಕಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಬೇಯಿಸೋಣ. ಒಂದು 10 ನಿಮಿಷ ಬಿಟ್ಟು ತೆಗೆದು ನೋಡಿದಾಗ ನೋಡಿ, ಈ ರೀತಿ ನಮ್ಮ ಸಬ್ಬಕ್ಕಿ ಮತ್ತು ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಹಾಲಿನ ಜೊತೆಗೆ ಸೇರಿ ಚೆನ್ನಾಗಿ ಬೆಂದಿದೆ. ಸಬ್ಬಕ್ಕಿ ಮತ್ತು ಕ್ಯಾರೆಟ್ ನೋಡಿ ಚೆನ್ನಾಗಿ ಹಾಲಿನ ಜೊತೆಗೆ ಸೇರಿ ಮಿಕ್ಸ್ ಆಗಿದೆ. ಈಗ ಕೊನೆಯದಾಗಿ ನಾವು ಹುರಿದಿಟ್ಕೊಂಡಂತಹ ಗೋಡಂಬಿ ಮತ್ತು ಬಾದಾಮನ್ನು ನಾವು ಅದಕ್ಕೆ ಸೇರಿಸೋಣ. ನಾವೀಗ ಇದನ್ನು ಆರ್ಲಿಕ್ಕಾಗಿ ಬಿಡೋಣ. ಈಗ ಒಂದು 10 ನಿಮಿಷ ಬಿಟ್ಟು ನೋಡಿದಾಗ ನೋಡಿ ಆರಿದೆ. ಈ ಸಂದರ್ಭದಲ್ಲಿ ನಾವು ಮಾಡಿಟ್ಕೊಂಡಂತಹ ಬೆಲ್ಲ ಪಾಕವನ್ನು ನಾವು ಇದಕ್ಕೆ ಸೇರಿಸಬೇಕು. ಬಿಸಿ ಇದ್ದಾಗ ಸೇರಿಸಬಾರ್ದು. ಬಿಸಿ ಇದ್ದಾಗ ಸೇರಿಸಿದರೆ ಹಾಲು ಒಡೆದೋಗುತ್ತೆ. ಹಾಗಾಗಿ ತಣ್ಣದಾದ್ಮೇಲೆ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ನಮ್ಮ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸ ರೆಡಿಯಾಗಿದೆ.